ಯೇಸುವಿನಲ್ಲಿ ನನ್ನ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಶಾಲೋಮ್ ಟಿವಿಯ ಮುಖಾಂತರ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 27, 28 ಹಾಗೂ 30 ವಚನಗಳು. ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಸಿಮೆಯೋನನು ದೇವಾಲಯಕ್ಕೆ ಬಂದನು. ಧರ್ಮಶಾಸ್ತ್ರ ವಿಧಿಯನ್ನು ಪೂರೈಸಲು ಬಾಲ ಯೇಸುವನ್ನು ತಂದೆ ತಾಯಿಗಳು ದೇವಾಲಯಕ್ಕೆ ತಂದಾಗ ಸಿಮೆಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆಂದು ಸ್ತುತಿಸಿದನು: ನೀನಿತ್ತ ಉದ್ಧಾರಕನನ್ನು ನಾ ಕಂಡೆ ಕಣ್ಣಾರೆ. ಪ್ರಿಯರೇ, ಅಂದು ಜೆರುಸಲೇಮಿನ ದೇವಾಲಯದಲ್ಲಿದ್ದ ಸಿಮೆಯೋನನು ಶಿಶುವಾದ ಬಾಲ ಯೇಸುವನ್ನು ಮಾತೆ ಮರಿಯಳ ಕೈಯಿಂದ ತೆಗೆದುಕೊಂಡು ಅದನ್ನು ರಕ್ಷಕನನ್ನಾಗಿ ಕಾಣುವ ಭಾಗ್ಯವನ್ನು ಪಡೆದನು. ಅದೇ ಸಮಯದಲ್ಲಿ ದೇವಾಲಯದಲ್ಲಿ ಅನೇಕ ಜನರಿದ್ದಿರಬಹುದು, ಆದರೆ ಅವರಲ್ಲಿ ಯಾರೊಬ್ಬರೂ ಆ ಬಾಲ ಯೇಸುವನ್ನು ರಕ್ಷಕನನ್ನಾಗಿ, ಸಂತೈಸುವ ದೇವನನ್ನಾಗಿ ಯಾರೂ ಗುರುತಿಸಲಿಲ್ಲ. ಯಹೂದ್ಯ ಜನಾಂಗ ಕರ್ತನ ವಾಗ್ದಾನವನ್ನು ಪಡೆದ ಜನಾಂಗ, ಕರ್ತನನ್ನು ನೋಡಲು ತವಕ ಪಡುತ್ತಿದ್ದಂಥ ಜನಾಂಗ, ದೇವನಿಗಾಗಿ ಮೆಸ್ಸಿಯನಿಗಾಗಿ ಕಾಯುತ್ತಿದ್ದಂಥ ಜನಾಂಗ. ಆದರೆ ಅವರಲ್ಲಿ ಯಾರೊಬ್ಬರೂ ಆ ಶಿಶುವನ್ನು ಮೆಸ್ಸಿಯನನ್ನಾಗಿ, ರಕ್ಷಕನನ್ನಾಗಿ, ಸಂತೈಸುವವನನ್ನಾಗಿ ಕಾಣಲಿಲ್ಲ. ನಿಮ್ಮ ತಂದೆ ಅಬ್ರಹಾಮನು ನನ್ನ ದಿನವನ್ನು ಕಾಣುವೆನೆಂದು ಹಿಗ್ಗಿದನು ಎಂದು ಯೇಸುಸ್ವಾಮಿ ಹೇಳಿದರು. ಅಬ್ರಹಾಮನು ತವಕಿಸಿದ, ಅವನು ಯೇಸುವನ್ನು ಕಾಣಲಾಗಲಿಲ್ಲ. ಆದಿಕಾಂಡ 49:10 ವಚನದಲ್ಲಿ ರಾಜ್ಯದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಎಂದು ಯಾಕೋಬನು ರಕ್ಷಕನಾದ ಯೇಸುವನ್ನು ಕಾಣಲು ಬಯಸಿದನು. ಅವನು ಕೂಡ ಯೇಸುವನ್ನು ಕಾಣಲಾಗಲಿಲ್ಲ. ಅನೇಕ ಬಲಿಗಳನ್ನು ಅರ್ಪಿಸಿದಂಥ ಮೋಶೆಯು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯ ಸಂಕೇತವಾದ ಪಾಸ್ಕ ಕುರಿಮರಿಯ ಭೋಜನವನ್ನು ಉಣ್ಣಂಥ ಮೋಶೆಯು ಕೂಡ ಯೇಸುವನ್ನು ಕಾಣಲಾಗಲಿಲ್ಲ. ಅಂತೆಯೇ ಬಿಳಾಮ ಪ್ರವಾದಿಯು ಕೂಡ ಒಂದು ದರ್ಶನದಲ್ಲಿ ಕಂಡ ಒಬ್ಬಾತನನ್ನು ನಾನು ಕಾಣುತ್ತಿದ್ದೇನೆ, ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ, ಇಸ್ರಾಯೇಲರಲ್ಲಿ ರಾಜದಂಡವನ್ನು ಹಿಡಿಯುವವನು ಕಂಡು ಬಂದಿದ್ದಾನೆ ಎಂದು ಸಂಖ್ಯಾಕಾಂಡ 24:17 ಯೇಸುವನ್ನು ಕುರಿತು ಪ್ರವಾದಿಸುತ್ತಾನೆ. ಆದರೆ ಅವನು ಕೂಡ ಕಾಣಲಾಗಲಿಲ್ಲ. ಈ ಲೋಕದಲ್ಲಿ ಯೇಸುಸ್ವಾಮಿ ಮನುಷ್ಯ ರೂಪ ತಾಳಿ ಮಾತೆ ಮರಿಯಳಲ್ಲಿ ಮಗುವಾಗಿ ಜನಿಸಿದಾಗ ಕುರುಬರಿಗೆ ದೇವದೂತನು ಹೇಳಬೇಕಾಯಿತು, ಇಗೋ ನೋಡಿ, ಜನರೆಲ್ಲರಿಗೂ ಪರಮಾನಂದವನ್ನು ಕೊಡುವ ಸಂದೇಶವನ್ನು ನಿಮಗೆ ಕೊಡುತ್ತೇನೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೆ ರಕ್ಷಕ ಹುಟ್ಟಿದ್ದಾನೆ ಎಂದು ದೇವದೂತನು ಆ ಕುರುಬರಿಗೆ ಹೇಳಬೇಕಾಯಿತು. ಅಂತೆಯೇ ಆ 3 ರಾಯರಿಗೆ, ಜ್ಯೋತಿಷಿಗಳಿಗೆ, ಪೂರ್ವ ದಿಕ್ಕಿನಿಂದ ಬಂದಂಥ ಆ ಜ್ಯೋತಿಷಿಗಳಿಗೆ ನಕ್ಷತ್ರವೊಂದು ಗುರುತಾಗಿ ಬರಬೇಕಾಯಿತು ಯೇಸುವನ್ನು ತೋರಿಸಿಕೊಡಲು. ಆದರೆ ಈ ಸಿಮೆಯೋನ ಯೇಸುವನ್ನು ಕಂಡುಕೊಳ್ಳಲು ಯಾವೊಂದು ದರ್ಶನವೂ ಕಾಣಲಿಲ್ಲ, ಯಾವೊಂದು ದೇವದೂತನ ಸಂದೇಶವೂ ಬರಲಿಲ್ಲ. ಬದಲಾಗಿ ಅವನು ರಕ್ಷಕನನ್ನು ಕಂಡನು. ಅವನು ರಕ್ಷಕನನ್ನು ಕಂಡವನು ಇಸ್ರೇಲ್ ಜನರನ್ನು ಸಂತೈಸುವವರು, ರಕ್ಷಕರು ಎಂದು ಗುರುತಿಸಿದನು. ಲೂಕನ ಸುವಾರ್ತೆ 2:25-30 ವಚನ. ಪ್ರಿಯರೇ, ಇಂದು ಅನೇಕರು ಯೇಸುವನ್ನು ಗುರುತಿಸಲಾಗುತ್ತಿಲ್ಲ. ಯೇಸುವನ್ನು ಅರಿತಿದ್ದರು, ಕ್ರೈಸ್ತರೆನಿಸಿಕೊಂಡಿದ್ದರೂ ಯೇಸುವನ್ನು ಸಂತೈಸುವವರಾಗಿ ಗುರುತಿಸಲಾಗುತ್ತಿಲ್ಲ. ಯೇಸುವನ್ನು ಸಮಾಧಾನದ ಪ್ರಭುವಾಗಿ ಸ್ವೀಕರಿಸಲಾಗುತ್ತಿಲ್ಲ. ಯೇಸುವನ್ನು ಉಪಶಮನಿಕರಾಗಿ ಅನುಭವಿಸಲಾಗುತ್ತಿಲ್ಲ. ಅವರ ರಕ್ಷಣೆಯ ಕಾರ್ಯವನ್ನು ಗುರುತಿಸಲಾಗುತ್ತಿಲ್ಲ. ಪಾಪ ಕ್ಷಮೆಯನ್ನು ಅನುಭವಿಸಲಾಗುತ್ತಿಲ್ಲ. ದೇವರ ವಾಕ್ಯವಾದ ಜೀವ ವಾಕ್ಯವನ್ನು ಅವರು ಗ್ರಹಿಸಲಾಗುತ್ತಿಲ್ಲ. ಆ ವಾಕ್ಯವು ಮೂಳೆ ಮಜ್ಜೆಗಳನ್ನು ಸೀಳಿ ಅಲ್ಲಿ
ವಿವೇಚನೆಯನ್ನು ಮಾಡಿ ವಾಕ್ಯವು ಕೊಡುವಂಥ ಜೀವವನ್ನು ಪಡೆಯಲಾಗುತ್ತಿಲ್ಲ. ಯೇಸುವನ್ನು ಗುರುತಿಸುವುದಾದರೆ ಅವರ ಸಾಂತ್ವನವು ನಿಮ್ಮದಾಗುವುದು. ಯೇಸುವನ್ನು ಗುರುತಿಸುವುದಾದರೆ ಅವರು ಕೊಡುವ ಸಮಾಧಾನವು ನಿಮ್ಮದಾಗುವುದು. ಯೇಸುವನ್ನು ಗುರುತಿಸುವುದಾದರೆ ಅವರ ಕೊಡುವ ರಕ್ಷಣೆಯು ನಿಮ್ಮದಾಗುವುದು. ಯೇಸುವನ್ನು ಗುರುತಿಸುವುದಾದರೆ ಅವರ ಸ್ಪರ್ಶದ ಸೌಖ್ಯವು ನಿಮ್ಮದಾಗುವುದು. ಯೇಸುವನ್ನು ಗುರುತಿಸುವಾಗ ದೈವಿಕ ಪ್ರಸನ್ನತೆ ಉಂಟಾಗಿ ಬುದ್ಧಿಗೂ ಗ್ರಹಿಗೂ ಎಟುಕದ ರೀತಿಯಲ್ಲಿ ದೈವಿಕ ಶಾಂತಿ ಸಮಾಧಾನವು ಮನಗಳನ್ನು ತುಂಬುವುದನ್ನು ನೀವು ಅನುಭವಿಸಬಹುದು. ಇದಕ್ಕೆ ಯೇಸುವನ್ನು ಕಾಣಬೇಕು, ಯೇಸುವನ್ನು ರಕ್ಷಕನನ್ನಾಗಿ ಗುರುತಿಸಬೇಕು, ಯೇಸುವನ್ನು ಸಂತೈಸುವ ದೇವನಾಗಿ ಸಿಮೆಯೋನನಂತೆ ಕಂಡುಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ಯೇಸುವನ್ನು ಈ ರೀತಿಯಾಗಿ ರಕ್ಷಕನಾಗಿ ಸಂತೈಸುವವನಾಗಿ ಗುರುತಿಸುವುದಾದರೆ ಏನು ಮಾಡಬೇಕು? ಸಿಮೆಯೋನನು ಮಾಡಿದ್ದು ಏನು? ಮೊದಲನೆಯದಾಗಿ ಯೇಸುವನ್ನು ರಕ್ಷಕನಾಗಿ ಸಂತೈಸುವ ದೇವನನ್ನಾಗಿ ಗುರುತಿಸಲು ಸಿಮೆಯೋನನು ನೀತಿವಂತನು ದೈವ ಭಕ್ತನು ಆಗಿದ್ದನು ಎಂದು ವಚನ ಹೇಳುತ್ತಿದೆ. ಪ್ರೈಸ್ ದ ಲಾರ್ಡ್. ನೀತಿವಂತನು ಯಾರು? ಯಾರು ನೀತಿವಂತ? ದೇವನಿಗೂ ಮನುಷ್ಯನಿಗೂ ಸಲ್ಲಬೇಕಾದುದನ್ನು ಸರಿಯಾಗಿ ಸಲ್ಲಿಸುವವನೇ ನೀತಿವಂತ. ನಿನ್ನ ಕರ್ತನಾದ ದೇವನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು ಎಂದು ಮೊದಲನೆಯ ಆಜ್ಞೆ. ಅಂತೆಯೇ ದೇವನನ್ನು ಪ್ರೀತಿಸುವವನು ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದು ಹೇಳಿದ ಎರಡನೆಯ ಆಜ್ಞೆಗೆ ಅನುಗುಣವಾಗಿ ನೆರೆಯವರನ್ನು ಪ್ರೀತಿಸುವವನು ನೀತಿವಂತನು. ದೇವನನ್ನು ನೆರೆಯವನನ್ನು ಸರಿಸಮಾನವಾಗಿ ಪ್ರೀತಿಸಿ ಯಥಾರ್ಥ ಜೀವಿತವನ್ನು ಜೀವಿಸುವವನು ನೀತಿವಂತನು. ಈ ನೀತಿವಂತನು ದೇವನನ್ನು ಕಾಣಲು ಸಾಧ್ಯ. ಇನ್ನು ದೇವನು ಕೊಟ್ಟಿರುವಂಥ ಈ ಜೀವ, ದೇವನು ಕೊಟ್ಟಿರುವಂಥ ಈ ದೇಹ, ದೇವನ ಆಲಯವಾದ ಈ ಶರೀರದ ಮುಖಾಂತರವಾಗಿ ದೇವನ ಮಹಿಮೆಯನ್ನು ಸರಿಯಾಗಿ ಗಣಪಡಿಸುವವನು, ಈ ದೇವರ ಆಲಯವನ್ನು ದೇವನ ಮಹಿಮೆಗಾಗಿ ಉಪಯೋಗಿಸುವವನು ನೀತಿವಂತ. ಪ್ರೈಸ್ ದ ಲಾರ್ಡ್. ದೇವರು ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ಶರೀರವು ಗರ್ಭಗುಡಿಯಾಗಿದೆ. 1 ಕೊರಿಂಥ 3:16 ವಚನದಂತೆ ನಮ್ಮ ಶರೀರಗಳು ದೇವರ ಆಲಯವಾಗಿರುವಾಗ ಈ ಶರೀರದ ಮುಖಾಂತರವಾಗಿ ಶಾರೀರಿಕ ಭಾವನೆಗಳಾದ ಆದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥ, ಭೇದ, ಪಕ್ಷಪಾತ, ಮತ್ಸರ, ಕುಡುಕುತನ, ದುಂದೌತಣ. ಗಲಾತ್ಯ 5:19-20 ವಚನಗಳು. ಇವುಗಳೆಲ್ಲ ನಮ್ಮ ಶರೀರದ ಭಾವಗಳಾದ ಇವುಗಳು ನಮ್ಮಿಂದ ಹೋಗುವುದಾದರೆ ನಾವು ನೀತಿವಂತರಾಗುತ್ತೇವೆ. ಈ ಶಾರೀರಿಕ ಭಾವನೆಗಳನ್ನು ಸೈತಾನನು ನಮ್ಮಲ್ಲಿ ಉಂಟು ಮಾಡಿ ದೈವಿಕತೆಯಿಂದ ನಮ್ಮನ್ನು ದೂರ ಮಾಡುವವನಾಗಿದ್ದಾನೆ. ದೇವರ ಪ್ರತಿರೂಪವಾದ ಕ್ರಿಸ್ತನ ಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಲೋಕದ ಅಂಧಕಾರದ ಅಧಿಪತಿಯಾದ ಸೈತಾನನು ನಂಬಿಕೆಯಿಲ್ಲದವರ ಕಣ್ಣುಗಳನ್ನು ಕುರುಡಾಗಿಸುತ್ತಾನೆ ಎಂದ 2 ಕೊರಿಂಥ 4:4 ವಚನದಂತೆ ಸೈತಾನನು ನಮ್ಮ ಅಂತರಂಗದ ಕಣ್ಣುಗಳನ್ನು ಮಂಕು ಮಾಡಿ ರಕ್ಷಕನನ್ನು ಕಾಣದಂತೆ ಮಾಡುತ್ತಾನೆ. ಪ್ರಿಯರೇ, ನಾವು ನೀತಿವಂತರಾಗಬೇಕು, ಸತ್ಪುರುಷರಾಗಬೇಕು. ದೇವರ ಕೃಪೆಯಿಂದ ನೀತಿವಂತರೆಂಬ ಉಚಿತ ವರವನ್ನು ನಾವು ಪಡೆದುಕೊಳ್ಳಬೇಕು. ದೇವರ ಕೃಪೆಯ ಮುಖಾಂತರವಾಗಿ ದೇವರ ಮಕ್ಕಳೆಂಬ ಭಾಗ್ಯವನ್ನು ಪಡೆದುಕೊಳ್ಳಬೇಕು. ಈ ರೀತಿಯಾಗಿ ನಾವು ದೇವರನ್ನು ಕಾಣಲು ಸಾಧ್ಯವಾಗುತ್ತದೆ. ಪರಿಶುದ್ಧತೆ ಇಲ್ಲದೆ ದೇವರೊಂದಿಗೆ ಯಾರು ಸತ್ಸಂಬಂಧವನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ವೇದವಚನವು ಹೇಳುತ್ತಿದೆ. ಶುದ್ಧರಾದಾಗ, ನಾವು ನೀತಿವಂತರಾದಾಗ ರಕ್ಷಕನನ್ನು ಗುರುತಿಸಲು ಸಾಧ್ಯ, ಸಾಂತ್ವನದ ದೇವನನ್ನು ಅನುಭವಿಸಲು ಸಾಧ್ಯ. ಪ್ರೈಸ್ ದ ಲಾರ್ಡ್. ಎರಡನೆಯದಾಗಿ
ಸಿಮೆಯೋನನು ದೈವ ಭಕ್ತನಾಗಿದ್ದನು. ದೈವ ಭಕ್ತನಾಗಿರುವುದೆಂದರೆ ದೇವರನ್ನೇ ಅವಲಂಬಿಸಿ, ದೇವರನ್ನೇ ಅನುಸರಿಸಿ, ದೇವರನ್ನೇ ಗಣಪಡಿಸಿ, ದೇವರನ್ನೇ ಮಹಿಮೆಪಡಿಸಿ ಜೀವಿಸುವುದು ದೈವ ಭಕ್ತನ ಒಂದು ಲಕ್ಷಣ. ಪ್ರೈಸ್ ದ ಲಾರ್ಡ್. ಸಾಮಾನ್ಯ ದೃಷ್ಟಿಯಲ್ಲಿ ನಾವು ಹೇಳುವುದಾದರೆ ದೈವ ಭಕ್ತ ಅಂದರೆ ದಿನನಿತ್ಯದ ಭಕ್ತಿ ಕಾರ್ಯಗಳನ್ನು ತೋರಿಸುವುದು, ಹೊರಗಿನ ತೋರಿಕೆಯ ಆಚಾರ ವಿಚಾರಗಳಲ್ಲಿ ನಾವು ಮಗ್ನರಾಗಿರುವುದು. ಈ ಕಾರ್ಯಗಳಿಂದ ನಾವು ಒಬ್ಬ ದೈವ ಭಕ್ತ ಎಂದು ಹೇಳಲು ಸಾಧ್ಯವಿಲ್ಲ. ದೇವ ಭಕ್ತನಾದರೆ ವಚನವು ಹೇಳುತ್ತಿದೆ, ಮಗನೇ ನಿನ್ನ ಹೃದಯವನ್ನು ನನಗೆ ಕೊಡು. ಜ್ಞಾನೋಕ್ತಿ 23:21 ವಚನ. ನಿನ್ನ ಹೃದಯವನ್ನು ನನಗೆ ಕೊಡು. ತನ್ನ ಹೃದಯವನ್ನು ದೇವನಿಗೆ ಕೊಟ್ಟವನು ದೈವ ಭಕ್ತ. ತನ್ನ ಜೀವಿತವನ್ನು ದೇವನಿಗೆ ಕೊಟ್ಟವನು ದೈವ ಭಕ್ತ. ತನ್ನ ಇಡೀ ಜೀವಿತದ ಕಾರ್ಯಗಳನ್ನು ಅರ್ಪಿಸಿದವನು ದೈವ ಭಕ್ತ. ಹಾಗಾಗಿ ಸಂಪೂರ್ಣವಾಗಿ ತನ್ನನ್ನು ಅರ್ಪಿಸುವಾಗ, ನಮ್ಮ ಇಡೀ ಜೀವಿತವನ್ನು ಅರ್ಪಿಸುವಾಗ, ನಮ್ಮ ಎಲ್ಲ ಜೀವಿತದ ಆಗು ಹೋಗುಗಳು, ನಾವು ಪಡೆದುಕೊಂಡಂಥ ಆಶೀರ್ವಾದಗಳು, ನಮ್ಮ ಗಳಿಕೆಗಳು, ನಮ್ಮ ಪ್ರತಿಭೆಗಳು, ನಾವು ಪಡೆದುಕೊಂಡಂಥ ವರದಾನಗಳು, ಇವೆಲ್ಲವುಗಳು ದೇವನಿಂದಲೇ ಬಂದವು, ದೇವನಿಗೆ ಸೇರಿದವು ಎನ್ನುವಂಥ ಪ್ರಜ್ಞೆಯೊಂದಿಗೆ ನಾವು ಜೀವಿಸುವಾಗ ನಾವು ದೈವ ಭಕ್ತರೆನಿಸಿಕೊಳ್ಳುತ್ತೇವೆ. ನಾವು ದೈವ ಭಕ್ತರಾಗಿ ಹೀಗೆ ನಮ್ಮನ್ನು ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡುವಾಗ, ನಾನು ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದಂಥ ಯೋಸೇಫನಂತೆ ನಾವು ದೈವಿಕವಲ್ಲದವುಗಳಿಗೆ ನಾವು ಒಳ್ಳೆ ಎನ್ನುತ್ತೇವೆ. ದೈವಿಕವಲ್ಲದ ಪರಿಸರದಿಂದ ನಾವು ದೂರವಾಗುತ್ತೇವೆ. ದೇವನಿಗೆ ಪ್ರಿಯವಲ್ಲದ ಕಾರ್ಯಗಳನ್ನು ನಾವು ಧಿಕ್ಕರಿಸುತ್ತೇವೆ. ದೇವನಿಗೆ ಯೋಗ್ಯವಾದುದನ್ನೇ ಮಾಡುತ್ತೇವೆ. ದೇವನಿಗೆ ಯೋಗ್ಯವಾದ ಕಾರ್ಯಗಳನ್ನು ಮಾತ್ರವೇ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ದೈವ ಭಕ್ತರೆಂದರೆ ಅನಗತ್ಯವಾದುದನ್ನು ತ್ಯಜಿಸಿ ಅಗತ್ಯವಾದುದನ್ನು ಅಳವಡಿಸಿಕೊಳ್ಳುವುದು. ಸಿಮೆಯೋನನು ಹೀಗೆ ದೈವ ಭಕ್ತನಾಗಿದ್ದ, ದೇವನಿಗೆ ಯೋಗ್ಯವಾದುದನ್ನು ಮಾಡಿದ, ದೇವನಿಗೆ ಯೋಗ್ಯವಾದ ರೀತಿಯಲ್ಲಿ ಮೆಸ್ಸಿಯನನ್ನು ನಿರೀಕ್ಷಿಸಿದ. ಆದ್ದರಿಂದಲೇ ಅವನು ಮೆಸ್ಸಿಯನನ್ನು ಕಂಡುಕೊಳ್ಳಲು ಸಾಧ್ಯವಾಯಿತು. ಪ್ರೈಸ್ ದ ಲಾರ್ಡ್. ಇನ್ನು ಸಿಮೆಯೋನನು ದೇವನನ್ನು ಗುರುತಿಸಲು ಇದ್ದಂಥ ಇನ್ನೊಂದು ಲಕ್ಷಣವೆಂದರೆ ಈ ವಚನದ 2ನೇ ಅಧ್ಯಾಯ 25ನೇ ವಚನದ ಮೊದಲನೇ ಭಾಗದಲ್ಲೇ ಪವಿತ್ರಾತ್ಮ ಪ್ರೇರಿತನಾಗಿ ಅವನು ದೇವಾಲಯದೊಳಗೆ ಬಂದ ಎಂದು. ಪವಿತ್ರಾತ್ಮ ಪ್ರೇರಿತನಾಗಿ ಬರುವುದು ಎಂದರೆ ದೇವರಾತ್ಮನಿಂದ ತುಂಬಿದವನಾಗಿ ಬಂದ ಎನ್ನುವುದಾದರೆ, ಯಾರೆಲ್ಲ ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ನೀವು ಪಡೆದಿರುವ ಶರೀರ ದೇವರ ಆಲಯ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ ಎಂದ ಹಾಗೆ ನಮ್ಮ ಶರೀರದಲ್ಲಿ ದೇವರ ಆತ್ಮ ವಾಸ ಮಾಡುತ್ತಾ ಇದ್ದಾರೆ. ನಮ್ಮ ಶರೀರವು ಅವರಿಗೆ ಗರ್ಭಗುಡಿಯಾಗಿದೆ. ದೇವರ ಆತ್ಮ ನಮ್ಮನ್ನು ಮುನ್ನಡೆಸುತ್ತಾರೆ. ಈ ಪವಿತ್ರಾತ್ಮ ನಮಗೆ ಸಜೀವವನ್ನು ಉಂಟು ಮಾಡುತ್ತಾರೆ. ಈ ಪವಿತ್ರಾತ್ಮ ನಮಗೆ ಪೋಷಕರಾಗಿ, ಶಾಂತಿದಾಯಕರಾಗಿ, ಆಶ್ರಯದಾತರಾಗಿ, ನಮಗೆ ಬೋಧಕರಾಗಿ, ಸತ್ಯ ಮಾರ್ಗವನ್ನು ತೋರಿಸುವವರಾಗಿ, ಸಮಗ್ರ ಸತ್ಯದೆಡೆಗೆ ನಮ್ಮನ್ನು ನಡೆಸುವವರಾಗಿ, ಸತ್ಯ ಬೋಧನೆಯನ್ನು ನಮಗೆ ಕೊಡುವವರಾಗಿ ಈ ಪವಿತ್ರಾತ್ಮ ನಮ್ಮನ್ನು ಮುನ್ನಡೆಸ್ತಾರೆ. ಈ ಪವಿತ್ರಾತ್ಮ ನಮ್ಮಲ್ಲಿ ಪಾವನತೆಯನ್ನು ಉಂಟು ಮಾಡುತ್ತಾರೆ. ಪಾಪ, ನ್ಯಾಯ, ನೀತಿ, ತಪ್ಪುಗಳನ್ನು ತೋರಿಸಿಕೊಡುವವರಾಗಿದ್ದಾರೆ. ಈ ಪವಿತ್ರಾತ್ಮ ನಮ್ಮನ್ನು ಬಲಪಡಿಸಿ ಯೇಸುವಿನ ಸಾಕ್ಷಿಯಾಗಿ ನಿಲ್ಲಿಸುವವರಾಗಿದ್ದಾರೆ. ಈ ಪವಿತ್ರಾತ್ಮ ನಮ್ಮ ಶಾರೀರಿಕ ದೌರ್ಬಲ್ಯಗಳನ್ನು, ಶಾರೀರಿಕ ದುರುಚ್ಯಗಳನ್ನು ದಮನ ಮಾಡಲು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಮೇಲಾಗಿ ಈ ಪವಿತ್ರಾತ್ಮ ಉನ್ನತ ವರಗಳಿಂದ ನಮ್ಮನ್ನು ತುಂಬಿ, ತಮ್ಮ ಎಲ್ಲ ಫಲಗಳಿಂದ ನಮ್ಮನ್ನು ತುಂಬಿ ದೇವನ ಮಕ್ಕಳಾಗಿ, ದೇವರ ಸಾಮ್ರಾಜ್ಯದ ಮಕ್ಕಳಾಗಿ ಜೀವಿಸಲು ಬೇಕಾದಂಥ ಪರಿಪೂರ್ಣ ಕೃಪೆಯನ್ನು ಕೊಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಈ ಪವಿತ್ರಾತ್ಮ ಒಬ್ಬ ಮನುಷ್ಯನನ್ನು ಆವರಿಸುವಾಗ ರಕ್ಷಕರಾದ ಯೇಸುವನ್ನು, ಅವರ ವಾಕ್ಯವನ್ನು ಸರಿಯಾಗಿ ಅರಿಯಲು ಸಾಧ್ಯವಾಗುತ್ತದೆ. ಈ ಪವಿತ್ರಾತ್ಮ ಒಬ್ಬ ವ್ಯಕ್ತಿಯನ್ನು ಆವರಿಸುವಾಗ ರಕ್ಷಕ ಯೇಸು ಕೊಡುವ ರಕ್ಷಣೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ.
ಈ ಪವಿತ್ರಾತ್ಮರನ್ನು ನಾವು ಪಡೆದುಕೊಳ್ಳುವಾಗ ರಕ್ಷಣೆಯ ಆನಂದವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಪವಿತ್ರಾತ್ಮರನ್ನು ನಾವು ಶರೀರದಲ್ಲಿ ಪಡೆದಾಗ ನಮ್ಮ ಶರೀರದಲ್ಲಿರುವಂಥ ಬಲಹೀನತೆಗಳು, ರೋಗಗಳು ನೀಗಿ ನಮ್ಮ ಶರೀರವು ಸ್ವಸ್ಥತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಪವಿತ್ರಾತ್ಮರು ನಮ್ಮೊಳಗೆ ಬಂದಾಗ ನಮ್ಮಲ್ಲಿರುವ ಭಯ, ಆತಂಕ, ದುಃಖ, ಅಶಾಂತಿ ಇಂಥ ಮನೋಸ್ಥಿತಿ ಎಲ್ಲ ನಮ್ಮಿಂದ ದೂರವಾಗಿ ನಮ್ಮಲ್ಲಿ ಪ್ರಶಾಂತ ಚಿತ್ತವು ಉಂಟಾಗಲು ಸಾಧ್ಯವಾಗುತ್ತದೆ. ಈ ಪವಿತ್ರಾತ್ಮರು ನಮ್ಮಲ್ಲಿ ಬಂದಾಗ ದೇವರಾತ್ಮನು ಎಲ್ಲೋ ಅಲ್ಲಿ ಬಿಡುಗಡೆ ಉಂಟು ಎಂದ ಹಾಗೆ ಎಲ್ಲ ಮೈ, ಮನಸ್ಸು, ಆತ್ಮದಲ್ಲಿರುವ ಬಂಧನಗಳು ಬಿಚ್ಚಿ ನಾವು ಪರಿಪೂರ್ಣ ಬಿಡುಗಡೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಈ ಪವಿತ್ರಾತ್ಮರನ್ನು ನಾವು ಆಶಿಸಿ, ನಿರೀಕ್ಷಿಸಿ, ಆಹ್ವಾನಿಸಿ ಅನುಭವಿಸುವಾಗ ಜೀವಕರ ನದಿಯು ಹೊನಲು ಹೊನಲಾಗಿ ನಮ್ಮಿಂದ ಹರಿಯುತ್ತದೆ. ಪ್ರಿಯರೇ, ಸಿಮಿಯೋನನು ರಕ್ಷಕನನ್ನು ಗುರುತಿಸಿದ, ಸಂತೈಸುವ ದೇವನನ್ನು ಅವನು ಗುರುತಿಸಿದ ಕಾರಣ ಅವನು ಸತ್ಪುರುಷನಾಗಿದ್ದ, ದೈವ ಭಕ್ತನಾಗಿದ್ದ, ಪವಿತ್ರಾತ್ಮ ಭರಿತನಾಗಿದ್ದ. ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಸತ್ಪುರುಷರಾಗಿ, ನೀತಿವಂತರಾಗಿ, ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿದ ದೈವ ಭಕ್ತರಾಗಿ, ದೇವರ ಆತ್ಮನಿಂದ ನಡೆಸಲ್ಪಡಲು ಸಮರ್ಪಿಸಿದ ಪವಿತ್ರಾತ್ಮ ಪ್ರೇರಿತರಾದವರಾಗಿ ಯೇಸುವನ್ನು ಕಂಡುಕೊಳ್ಳೋಣ, ಮೆಸ್ಸಿಯನನ್ನು ಕಂಡುಕೊಳ್ಳೋಣ ಹಾಗೂ ಸಂತೈಸುವ ದೇವನನ್ನು ಅನುಭವಿಸೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪರಾದ ನಮ್ಮ ಪರಲೋಕ ಪಿತನೇ, ನಿಮ್ಮ ಕುಮಾರರು ನಮ್ಮ ಪ್ರಭುವಾದ ಯೇಸು ಕೊಡುವ ರಕ್ಷಣೆಯನ್ನು, ಸಾಂತ್ವನವನ್ನು ನಾವು ಅನುಭವಿಸಲು ಚಿತ್ತಗೊಂಡಿರುವ ನಿಮ್ಮನ್ನು ಕೃತಜ್ಞತೆಯಿಂದ ಸ್ತೋತ್ರ ಮಾಡುತ್ತೇವೆ. ಅಂದು ಸೀಮೋನನು ಆಲಯದಲ್ಲಿ ಮಾತೆ ಮರಿಯಳ ಕೈಯಲ್ಲಿದ್ದ ಬಾಳ ಯೇಸುವನ್ನು ಇಸ್ರಾಯೇಲರನ್ನು ಸಂತೈಸುವಾತ ರಕ್ಷಕ ಎಂದು ಕಂಡುಕೊಳ್ಳುವ, ಅವರನ್ನು ಕೈಯಲ್ಲಿ ಹೊರುವ, ಜೀವಿತದಲ್ಲಿ ಅನುಭವಿಸುವ ಭಾಗ್ಯವನ್ನು ಪಡೆದನು. ಪ್ರಭುವೇ, ಇಂದು ನಾವು ಸಂತೈಸುವಾತನನ್ನು, ರಕ್ಷಕನನ್ನು ಕಂಡುಕೊಳ್ಳಲು, ಹೊರಲು, ಅನುಭವಿಸಲು ಪರಿಶುದ್ಧತೆಯನ್ನು, ನೀತಿವಂತಿಕೆಯನ್ನು ನಮ್ಮಲ್ಲಿ ಉಂಟು ಮಾಡಿರಿ. ನಿಮ್ಮ ರಕ್ಷಣೆಯ ಕಾರ್ಯಗಳಾದ ಶಾರೀರಿಕ ಸ್ವಸ್ಥತೆ, ಮಾನಸಿಕ ಸ್ವಸ್ಥತೆ ಹಾಗೂ ಆತ್ಮಿಕ ಬಿಡುಗಡೆಯು ಈ ಕ್ಷಣದಲ್ಲಿ ಉಂಟಾಗಲಿ. ನಿಮ್ಮ ಆಲಯವಾಗಿರುವ ನಮ್ಮ ಶರೀರದಲ್ಲಿರುವ ಬಲಹೀನತೆ, ಕಾಯಿಲೆಗಳು ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ತೊಲಗಲಿ. ಸ್ವಸ್ಥಚಿತ್ತ ಉಂಟಾಗಲಿ. ನನ್ನ ಪಾಪದ ಬಂಧನಗಳು, ಪಾಪದ ರೂಢಿಗಳು, ಪಾಪದ ಮಾರ್ಗಗಳು ಹಾಗೂ ಪಾಪದ ಪರಿಣಾಮಗಳು ಈ ಕ್ಷಣ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಲಿ. ಹರ್ಷಾನಂದವು ನನ್ನಲ್ಲಿ ಉಂಟಾಗಲಿ. ನಿಮ್ಮ ಪ್ರಸನ್ನತೆಯ ಅನುಭವವು, ಇಮ್ಯಾನುವೇಲರಾದ ನಿಮ್ಮ ಇರುವಿಕೆಯ ಅನುಭವವು ಈ ಕ್ಷಣ ಉಂಟಾಗಲಿ. ಮಣ್ಣಿನ ಪಾತ್ರೆಯಾದ ಈ ನನ್ನ ಶರೀರದಲ್ಲಿ ನಿಮ್ಮ ಜೀವಾತ್ಮರನ್ನೇ ತುಂಬಿಕೊಳ್ಳಲು ಚಿತ್ತಗೊಂಡವರೇ, ನಿಮ್ಮ ಆತ್ಮರ ಆಲಯವನ್ನಾಗಿ ನಮ್ಮನ್ನು ಪರಿವರ್ತಿಸಿರಿ. ನೀತಿವಂತರನ್ನಾಗಿ, ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ ವಂದನೆ. ನಿಮ್ಮನ್ನು ಅನುಸರಿಸಿ ಜೀವಿಸುವಂತೆ ನಮ್ಮನ್ನು ಮಾಡುವುದಕ್ಕಾಗಿ ವಂದನೆ. ಪವಿತ್ರಾತ್ಮರಿಂದ ತುಂಬಿದಕ್ಕಾಗಿ ವಂದನೆ. ಈ ಪ್ರಾರ್ಥನೆಯನ್ನು ನಮ್ಮನ್ನು ಆವರಿಸಿರುವ ಪವಿತ್ರಾತ್ಮರ ಐಕ್ಯದಲ್ಲಿ ನಮ್ಮ ಪ್ರಭು ರಕ್ಷಕರೂ ಆದ ಯೇಸುವಿನ ನಾಮದಲ್ಲಿ ತಂದೆಯೇ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.